ನಮಸ್ಕಾರ ಸ್ನೇಹಿತರೆ, ಹಿಂದಿನ ತರಗತಿಯಲ್ಲಿ ದಾಳಗಳ ಬಗ್ಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ನ ನೋಡಿದ್ವಿ. ಈಗ ಉಳಿದಿದ್ದ ಕೆಲವೊಂದಿಷ್ಟು ಟೈಪ್ಸ್ ಮತ್ತು ಇನ್ನೂ ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ನೋಡ್ತಾ ಹೋಗೋಣ. ಓಕೆ, ಹಿಂದಿನ ತರಗತಿಯಲ್ಲಿ ನಾವು ಚಿಹ್ನೆಗಳು ಮತ್ತು ಅಲ್ಫಾಬೆಟ್ಸ್ ನಂತರ ನಂಬರ್ಸನ್ನು ಕೊಟ್ಟು ಯಾವ ರೀತಿ ಎಕ್ಸಾಂಪಲ್ ಕೇಳ್ತಾರೆ ಕ್ವಶನ್ಸ್ ದಾಳಗಳ ಬಗ್ಗೆ ಅಂತ ನೋಡಿದ್ವಿ. ಇವತ್ತು ಕಲರ್ಸ್ನ ಕೊಟ್ಟು ಯಾವ ರೀತಿ ಕೇಳ್ತಾರೆ ಅಂತ. ಪ್ಯಾಟರ್ನ್ ಎಲ್ಲ ಸೇಮ್ ಇರುತ್ತೆ, ಬಟ್ ಅಲ್ಲೇನು ಅಲ್ಫಾಬೆಟ್ಸು ಮತ್ತು ನಂಬರ್ಸು ಸೈನ್ಸ್ ಪ್ಲೇಸಲ್ಲಿ ಕಲರ್ಸ್ನ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸಾಂಪಲಲ್ಲಿ ರೆಡ್, ಬ್ಲೂ, ಯೆಲ್ಲೋ, ಆರೆಂಜ್, ವೈಟ್ ಆ್ಯಂಡ್ ಬ್ಲ್ಯಾಕ್. ಓಕೆ, ಇದರಲ್ಲಿ ರೆಡ್ಗೆ ಅಪೋಸಿಟ್ ಆಗಿರುವಂಥ ಬಾಹು ಯಾವುದು ಅಂತ ರೆಡ್ಗೆ. ಓಕೆ, ರೆಡ್ ಕಲರ್ಗೆ ಇದನ್ನ ಏನು ಹೇಳಿದೆ ಲಾಸ್ಟ್ ಎಕ್ಸಾಂಪಲಲ್ಲಿ, ಎರಡು ಬಾಹುಗಳನ್ನ ಬಿಟ್ಟು ಮುಂದಿನ ಯಾವುದಿರುತ್ತೆ ಬಾಹು ಅದೇ ಅದಕ್ಕೆ ಅಪೋಸಿಟ್ ಆಗಿರುತ್ತೆ. ರೆಡ್ಗೆ ಎರಡನ್ನು ಬಿಟ್ಟರೆ ಬ್ಲೂ ಆ್ಯಂಡ್ ಯೆಲ್ಲೋ ಬಿಟ್ಟರೆ ಆರೆಂಜ್ ಅಪೋಸಿಟ್ ಆಗಿರುತ್ತೆ. ನೆಕ್ಸ್ಟ್ ಬ್ಲೂಗೆ ಎರಡು ಮನೆಯನ್ನು ಬಿಟ್ಟು ಮುಂದಿನ ನಂಬರ್ ಯಾವುದಿರುತ್ತೆ ಅದು ಅಪೋಸಿಟ್ ಆಗಿರುತ್ತೆ. ಓಕೆ, ಬ್ಲೂಗೆ ವೈಟ್, ದೆನ್ ಯೆಲ್ಲೋಗೆ ಬ್ಲ್ಯಾಕ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೊತೀನಿ ಅಪೋಸಿಟ್ ಬಾವುಗಳನ್ನ ಹೇಗೆ ಕಂಡುಹಿಡಿಯೋದು ಅಂತ. ಓಕೆ, ಮುಂದಿನ ಕೆಲವೊಂದಿಷ್ಟು ಸ್ಟೆಪ್ಸನ್ನು ನೋಡ್ತಾ ಹೋಗೋಣ. ಕ್ಲೋಸ್ಡ್ ಡೈಸಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಇದ್ದಾವೆ, ಅದನ್ನು ನೋಡ್ತಾ ಹೋಗೋಣ. ಆ ರೂಲ್ಸ್ನ ನೀವು ತಿಳ್ಕೊಂಡ್ರೆ ಯಾವ ರೀತಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದಂತ ಅರ್ಥ ಆಗುತ್ತೆ. ಒಂದೇ ದಾಳದ ಎರಡು ವಿವಿಧ ರೂಪಗಳನ್ನು ಕೊಟ್ಟಾಗ ಅವುಗಳಲ್ಲಿ ಒಂದು ಸಂಖ್ಯೆ ಸಾಮಾನ್ಯವಾಗಿದ್ದಾಗ ಎರಡಕ್ಕೆ ವಿರುದ್ಧ ಬರುವ ಸಂಖ್ಯೆ. ಇವಾಗ ನೋಡಿ, ಇಲ್ಲಿ ಎರಡು ಡೈಸನ್ನು ಕೊಟ್ಟಿದ್ದಾರೆ. ಎರಡು ಡೈಸಲ್ಲಿ ಕಾಮನ್ ನಂಬರ್ ಯಾವುದಿದೆ? 2 ಇದೆ. ಇಲ್ಲಿ 2 ಇದೆ, ಇಲ್ಲಿನೂ 2 ಇದೆ. ಉಳಿದಿದ್ದ ಎರಡು ನಂಬರ್ಸ್ ಏನಿದೆ ಡಿಫ್ರೆಂಟ್ ಆಗಿದೆ. ಓಕೆ, ಈ ರೀತಿ ಕೊಟ್ಟಾಗ ನಾವು ಯಾವ ರೀತಿ ನಾವು ದಾಳಗಳಿಗೆ ಅಪೋಸಿಟ್ ನಂಬರ್ಸ್ನ ಕಂಡುಹಿಡಿಯೋದಂತ ತಿಳ್ಕೊಳ್ಳೋಣ. ಓಕೆ, ರೈಟ್ ನಂಬರ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಈಗ ಯಾವ್ದು ನಂಬರ್ ಸೇಮ್ ಇರುತ್ತೆ ಆ ನಂಬರನ್ನು ಕನ್ಸಿಡರ್ ಮಾಡಿಬಿಟ್ಟು ಅಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಬರಿತಾ ಹೋಗಬೇಕು. ಇಲ್ಲಿ ನೋಡಿ 2 ಇದೆ, ಇಲ್ಲಿ 2 ಇದೆ ಕಾಮನ್ ನಂಬರ್. ಓಕೆ, 2 ಇಂದ ಕ್ಲಾಕ್ ವೈಸಲ್ಲಿ ಬರಿತಾ ಹೋದರೆ 2, 5, 1. ಇಲ್ಲಿ ನೋಡಿ 2, 5, 1. ನೆಕ್ಸ್ಟ್ 2, 3, 6 ಈ ರೀತಿ 2, 3, 6ನ ಬರಿತಾ ಹೋದ್ವಿ. ಇಲ್ಲಿ ನೋಡಿ 1 to 6 ನಂಬರ್ ಈ ಡೈಸಲ್ಲಿ ಕೊಟ್ಟಿರ್ತಾರೆ. ನಮಗಿಲ್ಲಿ ಎಷ್ಟು ನಂಬರ್ ಇದೆ? 1 ಇದೆ, 2 ಇದೆ, 3 ಇದೆ, 4 ಇಲ್ಲ. ಬಟ್ 2 ಟೈಮ್ಸ್ ರಿಪೀಟ್ ಆಗಿರೋದ್ರಿಂದ ಒಂದು 2ನ ಕ್ಯಾನ್ಸಲ್ ಮಾಡಿದರೆ ಅಲ್ಲಿ 2ಗೆ ಅಪೋಸಿಟ್ ಯಾವ ನಂಬರ್ ಬರುತ್ತೆ? 4 ಬರುತ್ತೆ. ಓಕೆ, 1, 2, 3, 4, 5, 6. ಓಕೆ, ಡೈಸ್ನ 6 ಮುಖಗಳು ಇಲ್ಲಿ ಇದೆ ನಮಗೆ. ಓಕೆ, ಈಗ ಇಲ್ಲೇನು ಕೇಳಿದರೆ ಎರಡಕ್ಕೆ ವಿರುದ್ಧ ಬರುವ ಸಂಖ್ಯೆ. ಇಲ್ಲೇನು 2 ಕೊಟ್ಟಿದ್ದಾರಲ್ಲ, ಈ ಎರಡಕ್ಕೆ ಯಾವ ಸಂಖ್ಯೆ ಅಪೋಸಿಟ್ ಆಗಿ ಇರುತ್ತೆ ಅಂತ. ಓಕೆ, ಇಲ್ಲಿ ಎರಡಕ್ಕೆ ವಿರುದ್ಧವಾಗಿರುವ ಸಂಖ್ಯೆ ಯಾವ್ದು ಹಾಗಿದ್ರೆ ನಾವು ಕಂಡುಹಿಡ್ದಿರೋ ಆನ್ಸರ್ ಪ್ರಕಾರ ಎರಡಕ್ಕೆ ವಿರುದ್ಧವಾಗಿರೋ ಸಂಖ್ಯೆ 4. ಓಕೆ, ಇದು ಸಾಮಾನ್ಯ ದಾಳ ಅಂದರೆ ಎರಡು ಅಕ್ಕಪಕ್ಕದ ಬಾವುಗಳ ಮೊತ್ತ 7. ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಸ್ಟ್ಯಾಂಡರ್ಡ್ ಡೈಸಲ್ಲಿ ಏನಾಗಿರುತ್ತೆ, ಎರಡು ಅಕ್ಕಪಕ್ಕದ ಬಾವುಗಳ ಮೊತ್ತ ಏನಾಗಿರುತ್ತೆ? 7ಕ್ಕೆ ಸಮನಾಗಿರುತ್ತೆ. ಇಲ್ಲಿ ನೋಡಿ 2 + 5, 7. ಹಾಗೆ ಇದರಲ್ಲಿ ಇಲ್ಲ, ಬಟ್ ಇಲ್ಲಿ ಇದೆ, ಒಂದು ದಾಳದಲ್ಲಿ ಇದೆ. ಓಕೆ, ಇದೇನು ಸಾಮಾನ್ಯ ದಾಳ. ಓಕೆ, ನೆಕ್ಸ್ಟ್ ಇದರಲ್ಲಿ ರೂಲ್ 2 ಏನು ಹೇಳುತ್ತೆ? ಒಂದೇ ದಾಳದ ಎರಡು ವಿವಿಧ ರೂಪಗಳನ್ನು ಕೆಳಗೆ ನೀಡಲಾಗಿದೆ, ಅವುಗಳಿಂದ 3ಕ್ಕೆ ವಿರುದ್ಧವಾಗಿ ಬರುವ ಸಂಖ್ಯೆ. ಇಲ್ಲಿ ಎರಡು ದಾಳಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ 3 ಅನ್ನೋ ನಂಬರ್ಗೆ ವಿರುದ್ಧವಾಗಿ ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳಿದ್ದಾರೆ ಕ್ವಶನ್. ಒಂದು ವೇಳೆ ಕೊಟ್ಟಂಥ ಎರಡು ದಾಳಗಳಲ್ಲಿ ಎರಡೆರಡು ಸಂಖ್ಯೆಗಳು ಸಾಮಾನ್ಯವಾಗಿದ್ದಾಗ ಒಂದನೇ ದಾಳದಲ್ಲಿ ಉಳಿಯುವ 3ನೇ ಸಂಖ್ಯೆಯು ಎರಡನೇ ದಾಳದಲ್ಲಿ ಉಳಿಯುವ 3ನೇ ಸಂಖ್ಯೆಗೆ ಯಾವಾಗಲೂ ವಿರುದ್ಧವಾಗಿರುತ್ತದೆ. ಅಂದರೆ ಈ ನೋಟನ್ನು ನೋಡೋದ್ರಿಂದ ನಿಮಗೇನು ಅಂಡರ್ಸ್ಟ್ಯಾಂಡ್ ಆಗಲ್ಲ ಅನ್ಕೊತೀನಿ, ಅದು ಕ್ವಶನ್ಸ್ ಆ್ಯಂಡ್ ಎಕ್ಸಾಂಪಲ್ ನೋಡಿದವಾಗ ಅರ್ಥ ಆಗುತ್ತೆ. ಆವಾಗಲೇ ಲಾಸ್ಟ್ ಎಕ್ಸಾಂಪಲಲ್ಲಿ ನಾವೇನು ನೋಡಿದ್ವಿ? ಕೇವಲ ಒಂದು ಸಂಖ್ಯೆ ಮಾತ್ರ ಅಲ್ಲಿ ಏನಾಗಿತ್ತು? ಕಾಮನ್ ಆಗಿತ್ತು. ಹಾಗಾಗಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಂಬರ್ಸ್ನ ಬರೆದು ನಾವು ಅಪೋಸಿಟ್ ನಂಬರನ್ನು ಕಂಡುಹಿಡಿದಿದ್ವಿ. ಇಲ್ಲಿ 2 ನಂಬರನ್ನು ಕೊಟ್ಟಾಗ ಏನಾಗಿರುತ್ತೆ? 3ನೇ ನಂಬರ್ ಏನಿರುತ್ತಲ್ವ ಎರಡು ದಾಳದಲ್ಲಿ, ಈ 3ನೇ ನಂಬರ್ ಇದರಲ್ಲಿರೋ 3ನೇ ನಂಬರ್ಗೆ ಅಪೋಸಿಟ್ ಆಗಿರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತಾ? ನೆಕ್ಸ್ಟ್ ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಒಂದೇ ದಾಳದ ಎರಡು ವಿವಿಧ ರೂಪಗಳನ್ನು ಕೆಳಗೆ ನೀಡಲಾಗಿದೆ, ಅವುಗಳಿಂದ 5ಕ್ಕೆ ವಿರುದ್ಧವಾಗಿ ಬರುವ ಸಂಖ್ಯೆ. ಇಲ್ಲಿ ನೋಡಿ ಎರಡು ದಾಳಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ 1, 2, 4, ದೆನ್ 2, 5, 6. ಇದರಲ್ಲಿ ನಾನು ಮೊದಲು ನಿಮಗೆ ಒಂದು ರೂಲ್ ಹೇಳಿದ್ನಲ್ವ, ಆ ರೂಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಯಾವ್ದು ರೂಲ್ ಅದು? ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಂಬರ್ಸ್ನ ಬರೆಯೋದು. ಇಲ್ಲಿ ನೋಡಿ 2, 1, 4 ಕೊಟ್ಟಿದ್ದಾರೆ, ನೀವು ಬರೆದುಕೊಳ್ಳಿ 2, 1, 4. ದೆನ್ ಇದರಲ್ಲಿ 2, 5, 6. ಇಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ತೊಗೊಂಡ್ರೆ 2, 5, 6. ಓಕೆ, 1 ಇದೆ, 2 ಇದೆ, 3 ಇಲ್ಲ, 4, 5, 6 ಇದೆ. ಹಾಗಾಗಿ 2ಗೆ ಅಪೋಸಿಟ್ ಯಾವ ನಂಬರ್ ಬರುತ್ತೆ? 3 ನಂಬರ್ ಬರುತ್ತೆ.
ಇಲ್ಲಿ 2ನ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ಮೇಡಮ್ ಅಂತ ನೀವು ಕೇಳ್ಬೋದು. ಬಟ್ ಇಲ್ಲೇನಂದರೆ 2 ಎರಡು ಸರ್ತಿ ಬಂದಿರೋದ್ರಿಂದ 2 ಒಂದೇ ದಾಳದಲ್ಲಿ 2 ಸರ್ತಿ ಹೇಗಿರುತ್ತೆ, ಒಂದೇ ಸರ್ತಿ ತಾನೇ ಇರುತ್ತೆ. ಸೊ ಹಾಗಾಗಿ 2ನ ಕ್ಯಾನ್ಸಲ್ ಮಾಡಿಕೊಂಡು 2 ಇರೋ ಪ್ಲೇಸಲ್ಲಿ ಏನಿರುತ್ತೆ 3 ಇರುತ್ತೆ. ಓಕೆ, ಹಾಗೆ 5ಗೆ ಅಪೋಸಿಟ್ ನಂಬರ್ ಯಾವುದಿರುತ್ತೆ, ಇಲ್ಲಿ 5ಗೆ 1 ಇರುತ್ತೆ. 5ಕ್ಕೆ ಅಭಿಮುಖ ಯಾವುದು 1. ಕ್ವಶನಲ್ಲಿ ಕೇಳಿರೋ ಹಾಗೆ 5ಕ್ಕೆ ವಿರುದ್ಧವಾಗಿ ಬರುವ ಸಂಖ್ಯೆ 1 ಆಗಿರುತ್ತೆ. ನೆಕ್ಸ್ಟ್, ಒಂದೇ ದಾಳದ 2 ವಿವಿಧ ರೂಪಗಳನ್ನು ಕೆಳಗೆ ನೀಡಲಾಗಿದೆ. ಅವುಗಳಿಂದ 1ಕ್ಕೆ ವಿರುದ್ಧವಾಗಿ ಬರುವ ಸಂಖ್ಯೆ. ಇಲ್ಲಿದೆ ಕ್ವಶನ್ಸ್. 1 4 6 ದೆನ್ 6 5 4. ಇಲ್ಲಿ ಏನಾಗಿದೆ, 2 ಸಂಖ್ಯೆ ಕಾಮನ್ ಆಗಿದೆ. 4 6 ದೆನ್ 4 6. ಓಕೆ, ಹಂಗಿದ್ರೆ ಇವ್ರು ಕೇಳಿರೋ ಪ್ರಕಾರ 1ಕ್ಕೆ ಅಭಿಮುಖ ಯಾವುದಿರುತ್ತೆ, 5 ಇರುತ್ತೆ. 2 ಕಾಮನ್ ಆಗಿದ್ದಾಗ ಏನಾಗಿರುತ್ತೆ, ಥರ್ಡ್ ನಂಬರ್, ಇಲ್ಲಿರೋ ಥರ್ಡ್ ನಂಬರ್ 2 ಒಂದಕ್ಕೊಂದು ಏನಾಗಿರ್ತಾವೆ, ಅಭಿಮುಖ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ಸ್ಗೆ ಹೋಗೋಣ. ಈ ಕ್ವಶನಲ್ಲಿ ನೋಡಿ ಸ್ನೇಹಿತರೆ, ಒಂದು ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಸ್ಟಾರ್, ಎಟ್, ಮೈನಸ್, ಪ್ಲಸ್ಸು, ನಂತರ ಎಸ್, 8 ಈ ಥರ ನಂಬರ್ ಪ್ಲಸ್ ಸೈನ್ಸ್ 2 ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ರೀತಿ ಆನ್ಸರ್ ಕಂಡುಹಿಡಿಯೋದಂದರೆ ಸೇಮ್ ರೂಲ್ನ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ 2 ಯಾವ ಚಿಹ್ನೆಗಳು ಸೇಮ್ ಇದೆ ಅಂತ ನೋಡಿದ್ರೆ ಎಟ್ ಆ್ಯಂಡ್ ಸ್ಟಾರ್ ಇವೆರಡು ಸೇಮ್ ಇದೆ, ಇಲ್ಲಿನೂ 2 ಸೇಮ್ ಇದೆ. ಹಾಗಿದ್ರೆ ಮೈನಸ್ಗೆ ವಿರುದ್ಧವಾದ ನಂಬರ್ ಯಾವುದಾಗಿರುತ್ತೆ, ಇಲ್ಲಿ ಮೈನಸ್ಗೆ ಪ್ಲಸ್ ಇರುತ್ತೆ. ನೆಕ್ಸ್ಟ್ ನೋಡಿ, ಮತ್ತೆ ಯಾವುದಾದ್ರೂ ಸೇಮ್ ಇದೆನಾ ನೋಡಿ, ಇಲ್ಲಿ ಎಸ್ ಮತ್ತು ಪ್ಲಸ್, ಇಲ್ಲಿ ಎಸ್ ಮತ್ತು ಪ್ಲಸ್ ಸೇಮ್ ಇದೆ. ಸೊ ಇಲ್ಲಿ ಸ್ಟಾರ್ಗೆ ಅಪೋಸಿಟ್ ನಂಬರ್ ಯಾವುದಿರುತ್ತೆ, 8 ಆಗಿರುತ್ತೆ. ಇನ್ನು ಉಳಿದಿದ್ದು ಯಾವುದು, ಎಸ್ ಮತ್ತು ಎಟ್, ಅದಕ್ಕೆ ಅದು ಏನಾಗಿರುತ್ತೆ, ಒಂದಕ್ಕೊಂದು ಅಪೋಸಿಟ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ನಮಗೆ ಕ್ವಶನ್ ಏನು ಕೇಳಿದರೆ ಸ್ಟಾರ್ಗೆ ಅಪೋಸಿಟ್ ಆಗಿರುವಂಥ ನಂಬರ್ ಯಾವುದು ಅಂತ ಕೇಳಿದರೆ ಸ್ಟಾರ್ಗೆ ಅಪೋಸಿಟ್ ಆಗಿರೋ ನಂಬರ್ ಯಾವುದು, ಇಲ್ಲಿ 8 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಕಲರ್ಸ್ನ ಕೊಟ್ಟಿದ್ದಾರೆ. ನೀವು ನೆಕ್ಸ್ಟ್ ಕ್ವಶನಲ್ಲಿ ನೋಡ್ತಾ ಇರ್ಬೋದು. ಕೆಂಪು ಬಣ್ಣಕ್ಕೆ ವಿರುದ್ಧವಾಗಿ ಬರೋ ಬಣ್ಣ ಯಾವುದು ಅಂತ. ಓ ಮೀನ್ಸ್ ಇಲ್ಲಿ ಆರೆಂಜ್, ವೈ ಅಂದರೆ ಯೆಲ್ಲೋ, ಇಲ್ಲಿ ಈ ಸೈಡಲ್ಲಿ ಬರೆದಿದ್ದೀನಿ ನಾನು ನಿಮಗೆ ಕಲರ್ಸ್. ಪ್ಲಸ್ ದೆನ್ ವಿ ಅಂದರೆ ವೈಲೆಟ್, ಬ್ಲೂ, ರೆಡ್. ಓಕೆ, ಈ ರೀತಿ ಕಲರ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈಗ ಕ್ವಶನ್ ಏನು ಕೇಳಿದರೆ ಕೆಂಪು ಬಣ್ಣಕ್ಕೆ ವಿರುದ್ಧವಾಗಿ ಬರುವ ಬಣ್ಣ ಯಾವುದಂತ ಕೇಳಿದ್ದಾರೆ. ಬಟ್ ನೀವು ಎಲ್ಲ ಬಣ್ಣಗಳಿಗೂ ಯಾವುದ್ಯಾವ್ದು ವಿರುದ್ಧವಾಗಿ ಬರುತ್ತೆ ಅಂತ ಕಂಡುಹಿಡೀರಿ. ನೆಕ್ಸ್ಟ್ ಇಲ್ಲಿ ನೋಡಿ, ಯಾವುದ್ರಲ್ಲಾದರೂ 2 ಕಲರ್ಸ್ ಸೇಮ್ ಇದಾವೆ ನೋಡಿ, ಇಲ್ಲಿದೆ ಆರೆಂಜ್ ಆ್ಯಂಡ್ ಬ್ಲೂ, ಆರೆಂಜ್ ಆ್ಯಂಡ್ ಬ್ಲೂ. ಸೊ ಇವೆರಡನ್ನು ಬಿಟ್ಟರೆ ಉಳಿದಿದ್ದು 3ನೇ ನಂಬರ್ ಯಾವುದಿರುತ್ತೆ, ಅದು ಒಂದಕ್ಕೊಂದು ಏನಾಗಿರುತ್ತೆ, ವಿರುದ್ಧ ಆಗಿರುತ್ತೆ. ಯಾವುದದು, ಯೆಲ್ಲೋ ಮತ್ತು ವೈಲೆಟ್. ಹಾಗಾಗಿ ಯೆಲ್ಲೋಗೆ ಇದು ಅಪೋಸಿಟ್ ನಂಬರ್ ಯಾವುದು, ವೈಲೆಟ್. ದೆನ್ ಇಲ್ಲಿ ನೋಡಿ ಬ್ಲೂ ಆ್ಯಂಡ್ ರೆಡ್. ನೆಕ್ಸ್ಟ್ ಬೇರೆ ಯಾವುದೆಲ್ಲಾದರೂ ಇದೆಯಾ ನೋಡಿ, ಬ್ಲೂ ಆ್ಯಂಡ್ ರೆಡ್ ಇಲ್ಲ. ದೆನ್ ಬ್ಲೂ ಆ್ಯಂಡ್ ಯೆಲ್ಲೋ. ಬ್ಲೂ ಆ್ಯಂಡ್ ಯೆಲ್ಲೋ ಎಲ್ಲಿದೆ, ಇಲ್ಲಿದೆ ಬ್ಲೂ ಆ್ಯಂಡ್ ಯೆಲ್ಲೋ. ಓಕೆ, 3ನೇ ನಂಬರ್ ಯಾವುದು, ಇಲ್ಲಿ 3ನೇ ಕಲರ್, ಇಲ್ಲಿ ಆರೆಂಜ್, ಇಲ್ಲಿ ರೆಡ್. ಸೊ ಆರೆಂಜ್ಗೆ ಅಪೋಸಿಟ್ ಯಾವುದಾಗಿರುತ್ತೆ, ರೆಡ್. ಆರೆಂಜ್ಗೆ ಅಪೋಸಿಟ್ ರೆಡ್ ಕಲರ್ ಆಗಿರುತ್ತೆ. ನಮ್ಮ ಕ್ವಶನ್ ಏನು, ಕೆಂಪು ಬಣ್ಣಕ್ಕೆ ವಿರುದ್ಧವಾಗಿ ಬರುವ ಬಣ್ಣ ಯಾವುದು, ಯಾವುದಾಗಿದ್ದರೆ ಇಲ್ಲಿ ಕೆಂಪು ಬಣ್ಣಕ್ಕೆ ವಿರುದ್ಧವಾಗಿ ಬರುವ ಬಣ್ಣ ಆರೆಂಜ್. ಅರ್ಥ ಆಯ್ತಲ್ವಾ? ಈ ಕ್ವಶನ್ ನೋಡಿ ಡಿಫ್ರೆಂಟಾಗಿ ಕೇಳಿದ್ದಾರೆ. ಒಂದು ಪಗಡೆ ಅಥವಾ ದಾಳದ 4 ಸ್ಥಿತಿಗಳು ಕೆಳಗೆ ನೀಡಲಾಗಿದೆ. ಅವುಗಳಿಂದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. KS ಈ ಟೈಪ್ ಕ್ವಶನ್ ಇರುತ್ತಲ್ವ ಕ್ವಶನ್ ಪೇಪರ್ಸ್, ಅದರಲ್ಲಿ ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ಅದು KS ನಂಥ ದೊಡ್ಡ ದೊಡ್ಡ ಎಕ್ಸಾಮ್ಸಲ್ಲಿ ಒಂದು ಕ್ವಶನ್ನ ಕೇಳಿಬಿಟ್ಟು ಅದ್ರ ಕೆಳಗಡೆ ಏನು ಮಾಡಿರ್ತಾರೆ, ABC ಅಂತ 3 ಕ್ವಶನ್ಸ್ನ ಸಬ್ ಕ್ವಶನ್ಸ್ ಆಗಿ ಕೇಳಿರ್ತಾರೆ. ಇಲ್ಲಿ ನೋಡಿ 6 3 1 ಈ ರೀತಿ 4 ದಾಳಗಳನ್ನ ಕೊಟ್ಟಿದ್ದಾರೆ. ನಾವು ಫಸ್ಟ್ ಏನು ಮಾಡಬೇಕು, ಯಾವುದಾದ್ರೂ 2 ದಾಳದಲ್ಲಿ ಸೇಮ್ ನಂಬರ್ ಇದೆನಾ ಅಂತ ನೋಡ್ಕೊಳ್ಳಿ. ಇಲ್ಲಿದೆ 3 ಆ್ಯಂಡ್ 1, ಇಲ್ಲಿ 3 1. ಓಕೆ 6ಗೆ ಅಪೋಸಿಟ್ ಯಾವುದಾಗಿರುತ್ತೆ, ಹಂಗಿದ್ರೆ 5 ನಂಬರ್ ಆಗಿರುತ್ತೆ. ನೀವು ಇಲ್ಲಿ ಬರ್ಕೊಳ್ಳಿ 6ಗೆ ಅಪೋಸಿಟ್ 5. ದೆನ್ ಮತ್ತು ಇನ್ನೂ 2 ನಂಬರ್ ಯಾವುದಾದ್ರೂ ಸೇಮ್ ಇದೆನಾ ನೋಡ್ಕೊಳ್ಳಿ. 6 ಆ್ಯಂಡ್ 3, ಇಲ್ಲಿನೂ 6 3 ಇದೆ ಅಪೋಸಿಟ್ ನಂಬರ್. ಓಕೆ, 2ಗೆ ಅಪೋಸಿಟ್ ಯಾವುದಾಗುತ್ತೆ, ಆಗಿದ್ರೆ 2ಗೆ ಅಪೋಸಿಟ್ 1 ನಂಬರ್ ಆಗಿರುತ್ತೆ. ನೆಕ್ಸ್ಟ್ ಉಳಿದಿದ್ದು ಯಾವುದು, 4 ಆ್ಯಂಡ್ ಯಾವುದು ಉಳಿದಿದ್ದ ನಂಬರ್ 4 ಆ್ಯಂಡ್ 3, ಅವು ಒಂದಕ್ಕೊಂದು ಏನಾಗಿರುತ್ತೆ, ಅಪೋಸಿಟ್ ಆಗಿರುತ್ತೆ. ಓಕೆ, ನೀವು ಇಲ್ಲಿ ಕೊಟ್ಟಿರೋ ಕ್ವಶನ್ಸ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು.
ಪಗಡೆಯ ಕೆಳಭಾಗದಲ್ಲಿ ಕಂಡುಬರುವ ಸಂಖ್ಯೆ ಯಾವುದು? ಪಗಡೆಯ ಕೆಳಭಾಗದಲ್ಲಿ ಕಂಡುಬರುವ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಮೇಲ್ಭಾಗದಲ್ಲಿ 3 ಇದೆ ಅಂದರೆ ಅದರ 3 ಅಭಿಮುಖ ಏನಾಗಿರುತ್ತೆ? 4 ಇದ್ದೇ ಇರುತ್ತೆ. ಇಲ್ಲಿ ನೋಡಿ, ಮೇಲ್ಭಾಗದಲ್ಲಿ ಏನಾಗಿದೆ? 3 ಇದೆ. ಓಕೆ, ಅಭಿಮುಖ ಯಾವುದು? 4. ಸ್ಥಿತಿ 2ರಲ್ಲಿ ಪಗಡೆಯ ಕೆಳಭಾಗದಲ್ಲಿ ಕಂಡುಬರುವ ಸಂಖ್ಯೆ ಯಾವುದು? ಸ್ಥಿತಿ 2ರಲ್ಲಿ ಅಂದರೆ ಇಲ್ಲಿ, ಸ್ಥಿತಿ 2 ಅಂದರೆ ಇದು, ಇದರಲ್ಲಿ ಕೆಳಭಾಗದಲ್ಲಿ ಕಂಡುಬರುವ ಸಂಖ್ಯೆ ಯಾವುದು ಅಂತ ಹೇಳಿದರೆ ಏನಾಗುತ್ತೆ? ಆನ್ಸರ್ 6 ಆಗುತ್ತೆ. ಅಂದರೆ ಮೇಲ್ಭಾಗದಲ್ಲಿ 5 ಇದೆ ಅಂದರೆ 5ಗೆ ಅಪೋಸಿಟ್ ಇಲ್ಲಿ ಕೆಳಗಡೆ ಯಾವುದಿರುತ್ತೆ? 6 ಇರುತ್ತೆ. ಇಲ್ಲಿ ನೋಡ್ಬೋದು, 5ಗೆ ಅಪೋಸಿಟ್ 6 ನಂಬರ್. ನೆಕ್ಸ್ಟ್, ಸ್ಥಿತಿ 4ರಲ್ಲಿ ಪಗಡೆಯ ಕೆಳಭಾಗದಲ್ಲಿ ಕಂಡುಬರುವ ಸಂಖ್ಯೆ ಯಾವುದು? ಸ್ಥಿತಿ 4 ಯಾವುದು? ಇಲ್ಲಿದೆ, 2 3 6. ಮೇಲ್ಭಾಗದಲ್ಲಿ ಯಾವ ನಂಬರ್ ಇದೆ? 2 ಇದೆ. ಸೊ ಕೆಳಭಾಗದಲ್ಲಿ ಯಾವುದಿರುತ್ತೆ? 2ಗೆ ಅಪೋಸಿಟ್ ನಂಬರ್ ಯಾವುದಿರುತ್ತೆ? ಅದೇ ಇಲ್ಲೇನಾಗಿರುತ್ತೆ? ಅದಕ್ಕೆ ಆನ್ಸರ್ ಆಗಿರುತ್ತೆ. ಓಕೆ, ಅಪೋಸಿಟಲ್ಲಿ ಅದೇ ನಂಬರ್ ಇರುತ್ತೆ. 2ಗೆ ಅಪೋಸಿಟ್ ನಂಬರ್ ಯಾವುದಿದೆ? 1 ಇದೆ. ಸೊ ಹಾಗಾಗಿ ಸ್ಥಿತಿ 4ರಲ್ಲಿ ಕೆಳಭಾಗದಲ್ಲಿ ಬರುವ ಸಂಖ್ಯೆ ಯಾವುದು? 1 ಆಗಿರುತ್ತೆ. ಓಕೆ, ಕೆಲವೊಂದಿಷ್ಟು ಡಿಫ್ರೆಂಟ್ ಆಗಿರೋ ಎಕ್ಸಾಮ್ಸ್ನ ನಾನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದೇ ದಾಳದ 4 ವಿವಿಧ ರೂಪಗಳನ್ನು ಕೆಳಗೆ ನೀಡಲಾಗಿದೆ. ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈಸ್ನ ಅವರಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ನಂಬರ್ನ ಅವ್ರು ಕೇಳಿದ್ದಾರೆ, 56ಕ್ಕೆ ವಿರುದ್ಧವಾಗಿರೋ ನಂಬರ್ ಯಾವುದು ಅಂತ. ಇಲ್ಲಿ ನೋಡಿ, 56, 52, 53 ಇದೆ. ಯಾವ ನಂಬರ್ ಕೊಟ್ಟಿದ್ದಾರೆ? ಸಿಂಗಲ್ ನಂಬರ್ಸ್ ಅಲ್ಲ, ಅವರು 2 ನಂಬರ್ಸನ್ನು ಜಾಯಿನ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಮೊದಲು ಯಾವುದಾದ್ರೂ 2 ನಂಬರ್ ಸೇಮ್ ಇದೆನಾ ನೋಡ್ಕೊಳ್ಳಿ, ಅಥವಾ ಇನ್ನೊಂದು ಲಾಸ್ಟ್ ರೂಲ್ ಹೇಳಿದ್ನಲ್ವ ನಾನು ನಿಮಗೆ, ಅದನ್ನು ಅಪ್ಲೈ ಮಾಡಿ. ಏನು ಹೇಳಿದ್ದೆ? ಯಾವುದಾದ್ರೂ ಡೈಸಲ್ಲಿ ಒಂದೇ ನಂಬರ್ ಸೇಮ್ ಇದ್ದು 2 ಡಿಫ್ರೆಂಟ್ ನಂಬರ್ ಇದ್ವಂದ್ರೆ ಏನು ಮಾಡ್ಬೋದು ನೀವು? ಅದೇ ಡೈಸನ್ನು ಚೂಸ್ ಮಾಡಿಕೊಂಡು ಅದರಿಂದ 3 ಡೈಸ್ಗೆ 3 ಅಪೋಸಿಟ್ ಡೈಸ್ ಯಾವುದಿರುತ್ತೆ ಅಂತ ಈಸಿಯಾಗಿ ಕಂಡುಹಿಡಿಬೋದು. 2 ಡೈಸ್ ಸೇಮ್ ಇರೋದು ಹುಡುಕ್ತಾ ಕೂತ್ಕೊಂಡ್ರೆ ಒಂದೊಂದಕ್ಕೆ ಯಾವ್ದು ಅಪೋಸಿಟ್ ಇರುತ್ತೆ ಅದು ಮಾತ್ರ ಸಿಗುತ್ತೆ ನಮಗೆ. ಉಳಿದಿದ್ದು ಇನ್ನೆರಡು ಹುಡುಕ್ಬೇಕಂದ್ರೆ ನಾವು ಇದನ್ನೇ ಅಪ್ಲೈ ಮಾಡಲೇಬೇಕು ಫೈನಲ್ ಆಗಿ. ಸೊ ಅದಕ್ಕೆ ಇಲ್ಲಿ ನೋಡಿ, ಈ 2 ದಾಳದಲ್ಲಿ 56 ಸೇಮ್ ಇದೆ, 55, 54, 53, 52 ಡಿಫ್ರೆಂಟ್ ಆಗಿದ್ದಾವೆ. ಹಾಗಾಗಿ ಇದನ್ನು ನಾನು ಕನ್ಸಿಡರ್ ಮಾಡ್ತೀನಿ, ಈ ಡೈಸನ್ನು. ಓಕೆ, ಸೇಮ್ ನಂಬರಿಂದ ಏನು ಮಾಡಬೇಕಾಗುತ್ತೆ? ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಾವು ಹೋಗಬೇಕಾಗುತ್ತೆ. ಇದರಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋದರೆ 56, 53, 52 ಈ ಡೈಸಲ್ಲಿ. ಇಲ್ಲಿ 56ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಂಬರ್ಸ್ ಬರಿತಾ ಹೋದರೆ 56 ಸೆಕೆಂಡ್ ಲೈನಲ್ಲಿ ಬರಿತಾ ಹೋಗಬೇಕು. ದೆನ್ 55, ದೆನ್ 54. ಓಕೆ, ಇದರಲ್ಲಿ ಯಾವ್ಯಾವ ನಂಬರ್ ಕೊಟ್ಟಿದ್ದಾರೆ ಫಸ್ಟ್ ಅದನ್ನು ನೋಡ್ಕೊಳ್ಳಿ. 51, 52, 53, 54, 55, 56ನ ಕೊಟ್ಟಿದ್ದಾರೆ. ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ 51ಇಂದ. ಓಕೆ, ಆ ರೀತಿ ನೋಡ್ತಾ ಹೋದರೆ ಇಲ್ಲಿ 52 ಇದೆ, 53, 54, 55, 56 ಎಲ್ಲ ಇದ್ದಾವೆ. ಬಟ್ ಯಾವ ನಂಬರ್ ಇಲ್ಲ? 51 ಇಲ್ಲ. ಸೊ 56ಗೆ ಅಪೋಸಿಟ್ ಯಾವುದಿರುತ್ತೆ? 51 ನಂಬರ್ ಕಂಪಲ್ಸರಿ ಇದ್ದೇ ಇರುತ್ತೆ. ಓಕೆ, ಆನ್ಸರ್ ಗೊತ್ತಾಯಿತು ಅಂತ ಅನ್ಕೋತೀನಿ. ಇಲ್ಲಿ ನೋಡಿ, ಇದು ಏನಿದು? ಒಂದು ಪೇಪರ್ ಡಿಸೈನ್ ಇದು. ಓಕೆ, ಅಥವಾ ಡೈಸನ್ನು ಈ ರೀತಿ ಡೈಸ್ ಇರುತ್ತೆ ಅಲ್ವಾ, ಈ ಡೈಸನ್ನು ಏನು ಮಾಡಿದ್ದಾರೆ ಇವರು? ಓಪನ್ ಮಾಡಿಬಿಟ್ಟು ಈ ರೀತಿ ಇಟ್ಟಿದ್ದಾರೆ. ಇದನ್ನು ಕ್ಲೋಸ್ ಮಾಡಿದವಾಗ ಈ ರೀತಿ ಕಾಣಿಸುತ್ತೆ ಡೈಸ್. ಓಕೆ, ಅದು ಅಕಸ್ಮಾತ್ ನಾವು ಈ ಡಿಸೈನ್ ಸಮೇತ ನಾವು ಈ ಡೈಸನ್ನು ಕ್ಲೋಸ್ ಮಾಡಿದವಾಗ ನಮಗೆ ಯಾವ ಥರ ಡೈಸ್ ಫಾರ್ಮೇಷನ್ ಆಗುತ್ತೆ ಅಂತ ನೀವು ಆನ್ಸರ್ ಮಾಡಬೇಕು. ಇಲ್ಲಿ ನೋಡಿ, ಇದನ್ನು ಇಲ್ಲಿ ಕ್ಲೋಸ್ ಮಾಡಿ, ಇದನ್ನು ಹಿಂಗೆ ಕ್ಲೋಸ್ ಮಾಡಿ, ಹಿಂಗೆ ಕ್ಲೋಸ್ ಮಾಡಿದರೆ ಯಾವ ಡಿಸೈನ್ ಬರುತ್ತೆ ಅಂತ ನೀವು ಹೇಳಬೇಕಾಗುತ್ತೆ. ಇಲ್ಲಿ ನೋಡಿ, ಇದನ್ನು ತಗೊಂಡು ಈ ಕಡೆ ಹಾಕಿ, ಅದನ್ನು ಈ ಕಡೆ ಹಾಕಿದರೆ ಏನಾಗುತ್ತೆ? ಈ ಡಿಸೈನ್ ಈ ರೀತಿಯಾಗಿ ಫಾರ್ಮೇಷನ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ಉಳಿದಿದ್ದೇನಾಗುತ್ತೆ? ಇದು ಸ್ಕ್ವೇರ್ ಆಗಿ ಫಾರ್ಮೇಟ್ ಆಗುತ್ತೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು? ಡಿ ಆಗುತ್ತೆ. ಇಲ್ಲಿ ಬಬಲ್ ಇದೆ, ಬಬಲ್ ಈ ರೀತಿ ಬರ್ಬೋದಲ್ರಿ ಮೇಡಮ್ ಮೇಲೆ ಅಂತ ನೀವು ಕೇಳ್ಬೋದು. ಬಟ್ ಇದನ್ನು ಈ ರೀತಿ ಫಸ್ಟ್ ಕ್ಲೋಸ್ ಮಾಡಿ ದೆನ್ ಇದನ್ನು ಈ ರೀತಿ ಕ್ಲೋಸ್ ಮಾಡಿದವಾಗ ಮೇಲೆ ಎಕ್ಸ್ ರೀತಿಯಾಗಿ ಇವೆರಡು ಫಾರ್ಮೇಷನ್ ಆಗ್ತವೆ. ಇದು ಬಬಲ್ ಏನಾಗಿರುತ್ತೆ? ಇದು ಹೈಡ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವೇ ಇದನ್ನು ಹೋಮ್ವರ್ಕ್ ಮಾಡಿ ದೆನ್ ಮನೆಯಲ್ಲಿ ಟ್ರೈ ಮಾಡಿ. ಓಕೆ, ಇದರಲ್ಲೇನು ಮಡಚಿದಾಗ ಯಾವ ರೀತಿ ದಾಳ ಫಾರ್ಮೇಷನ್ ಆಗುತ್ತೆ ಅಂತ ಅಂದರೆ ಯಾವ ನಂಬರ್ಗೆ ಯಾವ ನಂಬರ್ ಅಭಿಮುಖ ಬರುತ್ತೆ ಅಂತ ಮೊದಲು ಬರ್ಕೊಳ್ಳಿ. ನಂತರ ಯಾವುದು ನಂಬರ್ಗೆ ಯಾವುದು ಇದು ಈ ನಂಬರ್ ರಿಪೀಟ್ ಆಗದೇ ಇರೋ ಈ ನಂಬರ್ ಅಷ್ಟೇ ಬಂದರೆ ಏನಾಗುತ್ತೆ? ಅದು ಸರಿಯಾದ ಹೊಂದಾಣಿಕೆ ಆಗುವಂಥ ಡೈಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ದೆನ್ ದಿಸ್ ಒನ್ ಲಾಸ್ಟ್ ಕ್ವಶನ್.
ಇವೆಲ್ಲ ಕ್ವಶನ್ಸ್ ಈಸಿ ಇದೆ. ನಿಮಗೆ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇದರ PDF ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಪಾಸ್ ಮಾಡಿಬಿಟ್ಟು ನೀವು ಕ್ವಶನ್ಸ್ನ ಬರ್ಕೊಳ್ಳಿ. ಈಸಿನೇ ಇದೆ. ಐ ಥಿಂಕ್ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಓಕೆನಾ? ಓಕೆ, ಇದಾಗಿತ್ತು ಇವತ್ತಿನ ತರಗತಿ. ಇಲ್ಲಿಗೆ ನಮ್ಮ ಡೈಸ್ ಚಾಪ್ಟರ್ ಮುಗಿಯುತ್ತೆ. ಬಟ್ ನಿಮ್ಗೆ ಯಾವುದಾದ್ರೂ ಬೇರೆ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ಇಮೇಜ್ ಆದರೂ ಸೆಂಡ್ ಮಾಡಿ, ಫೋಟೋಸ್ ಕಳಿಸಿ. ನಾನು ಅದಕ್ಕೆ ಸರಿಯಾದ ಆನ್ಸರ್ನ ಹುಡುಕ್ಬಿಟ್ಟು ನಿಮಗೆ ಸೆಂಡ್ ಮಾಡೋ ಪ್ರಯತ್ನ ಮಾಡ್ತೀನಿ. ಓಕೆ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್. ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.